ದೇವಿಪುರದ ನಮ್ಮ ಭೂಮಿಸಿದ್ದೇಶ್ವರ ದೇವಸ್ಥಾನದ ಅಭಿಮಾನಿಗಳಾಗಿ ಇಡೀ ದೇವಿಪುರದ ಜನತೆ ಪ್ರತಿಯೊಬ್ಬರೂ ಶ್ರಮ ತಕೊಂಡು 3 ದಿವಸದಿಂದನೂ ಕೆಲಸ ಕಾರ್ಯ ಎಲ್ಲ ಮುಟ್ಬಿಟ್ಟು ನಮಗೆ ಶ್ರಮ ವಹಿಸಿ ನಮ್ಮ ದೇವರ ಸೇವೆಗೆ ಅನುವು ಮಾಡಿಕೊಟ್ಟಿದ್ದೀರಿ. ಮತ್ತೆ ನಿಮಗೆ ನಾವು ನಮ್ಮ 24 ಜನ ಕಮಿಟಿಯವರಿಂದ ನಿಮಗೆ ನನ್ನ ವಂದನೆಗಳ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಿಮಗೆ ನಾವು ಋಣಿಯಾಗಿರ್ತೀವಿ. ಯಾವಾಗಲೂ ನೀವು ಇದೇ ಥರ ಸಹಕರಿಸಿ. ಈಗ ನಿಮ್ಮಲ್ಲಿ ಪಾರ್ಟಿ ಅದು ಇದು ಮಾಡ್ಕೊಳ್ಬೇಡಿ. ದೇವ್ರ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಬಂದು ನಮಗೆ 2ನೇ ತಾರೀಕು ಅಂದ್ರೆ 1ನೇ ತಾರೀಕು ಫೆಬ್ರವರಿ ಬಂದು ಎಲ್ಲರೂ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ವಿನಯವಾಗಿ ಕೇಳ್ಕೊಳ್ತಾರೆ. ಅದೇ ಅಡುಗೆ ಮಾಡೋಕೆ ಮಟ್ಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಬಂದು ಸಹಕರಿಸಿ. ಸಾಯಂಕಾಲದವರೆಗೂ ಪ್ರತಿಯೊಬ್ಬರಿಗೂ ಅನುದಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು 1 ಲಕ್ಷ ಜನಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ತಾವೆಲ್ಲ ಬರಬೇಕು, ಸಹಕರಿಸ್ಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಶ್ರೀ ಭೂಮಿಸಿದ್ದೇಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರಾದಂತಹ ತಮ್ಮಣ್ಣನವರು ದೇವಿಪುರದ ಗ್ರಾಮಸ್ಥರ ಬಗ್ಗೆ ಹಾಗೂ ಅಲ್ಲಿನ ಗೌಡರ ಬಗ್ಗೆ, ಯಜಮಾನರ ಬಗ್ಗೆ ತಮ್ಮ ಹೃತ್ಪೂರ್ವಕವಾದಂತಹ ಅಭಿನಂದನೆಯ ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ. ಬನ್ನಿ ಒಮ್ಮೆ ನೋಡ್ಕೊಂಡು ಬರೋಣ 3ನೇ ದಿನ ಏನೆಲ್ಲ ಮಾಡಿದ್ರು ಬಸಪ್ಪನವರು ದೇವಿಪುರದಲ್ಲಿ ಅಂತ. ಇಲ್ಲ ಕಣ್ರಿ, ನಮ್ಮ ಬಸವಪ್ಪ ಮಾಡಿದ್ದಾರೆ ಅನ್ನೋದಕ್ಕಿಂತ ದೇವಿಪುರದ ಜನರು, ಗ್ರಾಮಸ್ಥರು, ಯುವಕರು ಮಾಡಿದ್ದಾರೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಏನೆಲ್ಲ ಮಾಡಿದ್ರು ಅಂತ ತಿಳ್ಕೊಬೇಕಾ? ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ. ಏನಪ್ಪ ಮತ್ತೆ ದೇವಿಪುರದಲ್ಲಿ ಯಾರು ಏನು ಮಾಡಿದ್ರು ಬಸಪ್ಪನವ್ರವ್ರಿಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಖಂಡಿತವಾಗ್ಲೂ ಶಿಕ್ಷೆ ಅಂತೂ ಅಲ್ಲ ಕಣ್ರಿ. ಇದು ಅಲ್ಲಿ ಮಾರಮ್ಮನ ದೇವಸ್ಥಾನ ಇರತ್ತೆ. ಅಲ್ಲಿ ಪ್ರತಿ ವರ್ಷವೂ ಕೂಡ ಹಬ್ಬ ನಡೆಯುತ್ತಲ್ವ, ಆಗ ಕರಗನ್ನ ಹೊತ್ಕೊಂಡು ದೇವಸ್ಥಾನದ ಸುತ್ತ ಬರಬೇಕಂತೆ. ಅದು ತುಂಬ ಚಿಕ್ಕದು ಜಾಗ ಆಗಿರುತ್ತೆ. ಆ ಜಾಗದಲ್ಲಿ ಇವರೇನೋ ಚಪ್ರವನ್ನು ಹಾಕ್ಕೊಂಡಿರ್ತಾರೆ. ಅಂದರೆ ಚಪ್ರ ಅಂದರೆ ಮೇ ಬಿ ಮೇಕೆಗಳು ಕಟ್ಟಾಕೊಳ್ಳೋದಿಕ್ಕೋ, ಎಮ್ಮೆ ಕರು ಅಂತ ಏನೇನೆಲ್ಲ ಇರುತ್ತಲ್ಲ ಅದಕ್ಕೆ ಇರ್ಬೋದು. ಮೇ ಬಿ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತೇಳ್ಬಿಟ್ಟು ಆ ಜಾಗವನ್ನು ನೀನು ಬಿಟ್ಕೊಡ್ಬೇಕಂತೇಳಿ ನಮ್ಮ ಬಸಪ್ಪನವರ ಭಕ್ತನ ಹತ್ರ ಕೇಳ್ಕೊತಾರೆ. ಆ ಭಕ್ತನೂ ಕೂಡ ಆಯಿತು ಅಂತ ಒಪ್ಕೊತಾರೆ. ಅದಾದ ನಂತರ ಈ ಒಂದು ಸಮಸ್ಯೆನ ನಾವು ಬಗೆಹರಿಸ್ಕೋತೀವಿ ಕಣಪ್ಪ ಅಂತ ಹೇಳ್ತಾರೆ. ನಾವು ಬಸಪ್ಪನವರು ಆ ರೀತಿ ಹೇಳಿದ್ಮೇಲೆ ಮುಂದೆ ಸಾಕ್ತಾರೆ. ಎಲ್ಲಿಗೆ ಸಾಕ್ತಾರೆ ಗೊತ್ತೇನ್ರಿ? ನಮ್ಮ ದೇವಿಪುರದ ಬಾಯ್ಸ್ ಇದ್ದಾರಲ್ರಿ, ಅವರೊಂದು ದೊಡ್ಡದೊಂದು ವಾಟ್ಸಪ್ ಗ್ರೂಪ್ ಇದೆ ಕಣ್ರಿ. ಎಂಟೈರ್ ಪ್ರಪಂಚದಲ್ಲೇ ಅಷ್ಟು ಜನ ಇರ್ತಕ್ಕಂಥ ಒಂದು ವಾಟ್ಸಪ್ ಗ್ರೂಪ್ ಅಂದರೆ ನಮ್ಮ ದೇವಿಪುರದ ಬಾಯ್ಸ್ ಆಗಿರ್ಬೋದು ಕಣ್ರಿ. 400ರಿಂದ 500 ಜನ ಆ ಗ್ರೂಪ್ನಲ್ಲಿ ಆ್ಯಡ್ ಆಗಿದ್ದಾರಂತೆ, ಮೆಂಬರ್ಗಳಾಗಿದ್ದಾರಂತೆ. ಸೊ ಬಹಳ ಖುಷಿ ಆಯಿತು ನನಗೆ ಆ ದೇವಿಪುರದ ವಾಟ್ಸಪ್ ಒಂದು ಗ್ರೂಪ್ ಬಗ್ಗೆ ಕೇಳಿ. ಅಲ್ಲೇನು ಗೊತ್ತಾ, ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ರು, ನಮ್ಮ ಬಸಪ್ಪನವ್ರಿಗೆ ನಾವೊಂದು ಇವ್ರಿಗೆ ಈ ರೀತಿ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಣ್ರಿ. ಟಾಕ ಅಂತ ಪ್ರತಿಯೊಬ್ಬರು ತನ್ನ ಕೈಲಾದಂತಹ ಒಂದು ಅಮೌಂಟನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಎಷ್ಟು ಅಂತೇಳಿದರೆ 11ರಿಂದ 12 ಸಾವಿರ ರೂಪಾಯಿಗಳಾಗಿರುತ್ತೆ. ನಮ್ಮ ದೇವಿಪುರದ ಯುವಕರು ದೊಡ್ಡದೊಂದು ಕೇಕ್ ತೊಗೊಂಬರ್ತಾರೆ, ದೊಡ್ಡ ಗುಲಾಬಿ ಹೂವಿನ ಹಾರವನ್ನು ತೊಗೊಂಬರ್ತಾರೆ. ಮತ್ತು ನಮಗೆ ಬಂದಿರತಕ್ಕಂಥ ನಮ್ಮ ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪರ ಜೊತೆ ಬಂದಿರತಕ್ಕಂಥ ಸೇವಕರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ರಿಗೂ ಹೂವಿನ ಹಾರವನ್ನು ಕೂಡ ತೊಗೊಂಬಂದಿರ್ತಾರೆ ಕಣ್ರಿ. ಬಹಳ ಖುಷಿ ಆಯಿತು ನೋಡಿ. ಭೂಮಿಸಿದ್ದೇಶ್ವರ ಪ್ರಸನ್ನ ಬಾಸ್ ಅಂತ ಕೂಡ ಹಾಕ್ಸಿದ್ದಾರೆ. ಈ ಒಂದು ಆ ಭಕ್ತಿ ಎಷ್ಟಿದೆ ನೋಡ್ರಿ ಆ ಯುವಕರಲ್ಲಿ. ಬಹಳ ಖುಷಿ ಆಯಿತು, ಬಾಸ್ ಅಂತ ಕರೆದಿದ್ದಾರಲ್ಲ ಅಂತೇಳ್ಬಿಟ್ಟು. ನಾನು ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೀನಿ, ಎಷ್ಟೋ ವಿಡಿಯೋಗಳಲ್ಲಿ ನಾವು ಹೋಗಿದ್ದೀವಿ, ಅಂದರೆ ಎಷ್ಟೋ ನಾವು ಊರುಗಳಿಗೆ ಬಸಪ್ಪನ ಜೊತೆ ಹೋಗಿದ್ದೀವಿ. ಇಷ್ಟೊಂದು ಸಂಭ್ರಮ, ಇಷ್ಟೊಂದು ವಿಜೃಂಭಣೆಯಿಂದ ನಾವು ಮಾಡಿದ್ದನ್ನು ನಾನು ನೋಡಿಲ್ಲ ಕಣ್ರಿ. ಬಹಳನೇ ನನಗಂತೂ ಖುಷಿಯಾಯಿತು ಈ ಯುವಕರು ಒಟ್ಟಿಗೆ ಇರೋದನ್ನು ನೋಡಿ. ಈ ಜೇನಿನಗೂಡು ಯಾವಾಗಲೂ ಇದೇ ರೀತಿ ಇರಲಿ ಅಂತ ನಾನು ಆಸೆ ಪಡ್ತೀನಿ. ಸೊ ಏಕೆಂದರೆ ಈ ಜೇನಿನಗೂಡು ಚಿಕ್ಕದಾಗ್ತಾ ಹೋಗ್ತಾ ಇರಬಾರ್ದು, ಮತ್ತಷ್ಟು ಮಗದಷ್ಟು ದೊಡ್ಡದಾಗಿ ಬೆಳಿಬೇಕು ಈ ದೇವಿಪುರದ ಈ ಒಗ್ಗಟ್ಟು ಅಂತ ನಾನು ಬಯಸ್ತೀನಿ ಕಣ್ರಿ. ಸೊ
ಚೌಡೇಗೌಡರು DB ಅವರು ಕೂಡ ತುಂಬಾ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕೆ ಅಂತೇಳಿದರೆ ಬಸಪ್ಪನ ಜೊತೆ ಹೋಗಿರ್ತಕ್ಕಂತಹ ಪ್ರತಿಯೊಬ್ಬರು ಸೇವಕರಿಗೂ ಕೂಡ ಅವ್ರಿಗೆ ಯಾವುದೇ ರೀತಿ ಕುಂದು ಕೊರತೆಗಳಾಗದಿರೋ ರೀತಿ ನೋಡ್ಕೊಂಡಿದ್ದಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಕಾಫಿ ಟೀ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವ್ರು ಮಲ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ, ಸಂತೆ ಕಸ್ಲಿಗೆರೆ ಗ್ರಾಮಸ್ಥರ ಕಡೆಯಿಂದ, ಶ್ರೀ ಭೂಮಿ ಸಿದ್ದೇಶ್ವರ ಸಮಿತಿಯ ಟ್ರಸ್ಟ್ ಅಧ್ಯಕ್ಷರಾದಂತಹ ಪ್ರತಿಯೊಬ್ಬರ ಕಡೆಯಿಂದನೂ ಕೂಡ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ನಾವು ಚೌಡೇಗೌಡರಿಗೆ ನಾವು ತಿಳಿಸ್ತಾ ಇದ್ದೀವಿ. ಸೊ ಹಾಗೆ ಎಲ್ಲರೂ ಕೂಡ ಹಾಯ್ ಬಾಯ್ ಅಂತ ಮಾಡ್ತಿದ್ದಾರೆ. ಈಗ ಕ್ಯಾಮ್ರಾ ಅಂದ ತಕ್ಷಣ ಹೇಳಬೇಕಾ ಹಾಯ್ ಬಾಯ್ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನೋಡ್ರಿ ಆ ಜನ ಸಾಗರನ ನೋಡ್ರಿ. ಯಪ್ಪ ಇದು ಊರಬ್ಬನ ಅಥವಾ ದೊಡ್ಡ ಹಬ್ಬನ, ಒಂದು 10 ಊರು 7 ಊರು ಸೇರಿ ಮಾಡುವಂತಹ ಹಬ್ಬನ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಾನು ಹೇಳಿದಾಗ ಯುವಕರು ಪಾಪ ಸಣ್ಣ ಎಂಥವ್ರು ಕೂಡ ಅಮೌಂಟ್ ಹಾಕಿದ್ರು ಕಣ್ರಿ. ಅವ್ರ ಹತ್ರ ಇರುತ್ತೆ ಬಿಡುತ್ತೆ ಸೆಕೆಂಡ್ರಿ, ನಮ್ಮ ಕೈಲಾದಷ್ಟು ಬಸಪ್ಪನ ಕೊಡಲೇಬೇಕಂತೇಳಿ ಕೊಟ್ಟು ಅಲ್ಲಿ ಬಸಪ್ಪನಿಗೆ ಎಲ್ಲ ಕಣ್ರಿ, ಬಸಪ್ಪನ ಜೊತೆ ಹೋಗಿರೋರ್ಗೂ ಕೂಡ ಒಂದು ಗೌರವವನ್ನು ಕೊಟ್ಟಿದ್ದಾರಲ್ಲ. ನನಗೆ ಬಹಳ ಖುಷಿ ಆಯಿತು ಆ ಯುವಕರ ಬಗ್ಗೆ. ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಆ ಯುವಕರಿಗೆ ಮತ್ತಷ್ಟು ಮಗದಷ್ಟು ಆಯುಷ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊತೀನಿ ಕೊಂಡ್ರಿ. ಏನೋ ತಾತ ಮಾತಾಡ್ತಿದ್ದಾರೆ, ಎಲ್ಲರೂ ಕುಂತ್ಕೊಳ್ರೋ, ಎಲ್ಲರಿಗೂ ಕಾಣಿಸ್ಲಿ ಅಂತೇಳ್ಬಿಟ್ಟು. ನೋಡಿ ಆ ಪಟಾಕಿ ಡೂಮ್ ಪಟಾಕಿಗಳು ಚಟ್ಪಟ್ ಅಂತ ಹಿಂಗೆ ಸೌಂಡ್ ಬರ್ತೈತೆ, ಡಾಮ್ ಡೂಮ್ ಅಂತ ಎಷ್ಟು ಸಕ್ಕದಾಗಿ ಬರ್ತೈತೆ ನೋಡ್ರಿ. ಅದು ಹೊಗೆನಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ, ಎಲ್ಲ ಚಲ್ಲಪಿಲಿ ಆಗ್ಬಿಟ್ಟಿದ್ದಾರೆ ಸೌಂಡ್ಗೆ. ಏಕೆಂದರೆ ಕೆಲವರಿಗೆ ಪಟಾಕಿಗಳ ಭಯ ಇರುತ್ತೆ ಅಲ್ವಾ. ಸೊ ಆಕಾಶದಲ್ಲಿ ಮಿಂಚುಳಗಳು ಬೀಳ್ತಾ ಇರುತ್ತೆ ನೋಡಿ, ಅದೇ ರೀತಿ ಕೂಡ ಮಿಂಚುಳಿನಂತೆ ಬೀಳ್ತಾ ಇದೆ ಪಟಾಕಿಗಳು. ನಿಜವಾಗ್ಲೂ ನೋಡೋಕೆ ಬಹಳ ಖುಷಿಯಾಗುತ್ತೆ ಕಣ್ರಿ. ಏನಂತ ಹೇಳಬೇಕಂದ್ರೆ ನನಗೆ ಗೊತ್ತಾಗ್ತಿಲ್ಲ. ಏನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ, ಇಡೀ ಪ್ರಪಂಚದಲ್ಲಿಯೇ ಮಂಡ್ಯ ಡಿಸ್ಟಿಕಲ್ಲೇ ಇದುವರೆಗೂ ಯಾರು ಮಾಡಿಲ್ಲ, ಮುಂದೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಕಣ್ರಿ. ಇಷ್ಟು ಹಣ ಸಂಗ್ರಹ ಆಗಿ ಇಷ್ಟು ವಿಜೃಂಭಣೆಯಿಂದ ನಮ್ಮ ಬಸಪ್ಪನವರಿಗೆ ಒಂದು ಯಥೇಚ್ಛವಾದಂತಹ ಒಂದು ಭಕ್ತಿ ಗೌರವವನ್ನು ಕೊಟ್ಟಂತಹ ದೇವಿಪುರದ ಗ್ರಾಮಸ್ಥರಿಗೂ ಹಾಗೂ ಯುವಕರಿಗೂ ಕೂಡ ಎಸ್ಪೆಷಲಿ ನನ್ನ ಕಡೆಯಿಂದ ಒಂದು ಕೋಟಿ ನಮಸ್ಕಾರಗಳನ್ನ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಕಣ್ರಿ. ಎಷ್ಟೇ ಆಗಲಿ ಸಕ್ಕರೆಯ ನಾಡು ಹಕ್ಕರೆಯ ಬೀಡು ಅಂತ ಕರೆಯೋದ್ರಲ್ಲಿ ತಪ್ಪಿಲ್ಲ ಕಣ್ರಿ. ಯಾಕೆಂದರೆ ಅದು ನಿಮ್ಮ ಊರ ನೋಡಿ ಆ ಒಂದು ಪದವನ್ನು ಇಟ್ಟರೇನೋ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲವನ್ನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಸವಪ್ಪನವರಲ್ಲಿ ಇದ್ದಂತಹ ಒಂದು ಅಮೌಂಟನ್ನು ಕೂಡ ಅಂದಾನೆ ಅಣ್ಣ ಅವರು ಬಿಚ್ತಾ ಇದ್ದಾರೆ. ಏಕೆಂದರೆ ಕೌಂಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಎಷ್ಟು ಹಣ ಸಂಗ್ರಹ ಆಗಿದೆ ಅಂತ ಹೇಳಿದ್ರೆ ನಾವು ಈ ಥರ ಆಗತ್ತೆ ಅಂತಲೂ ಕೂಡ ನಾವು ಎಕ್ಸ್ಪೆಕ್ಟೇಷನ್ ಯಾರೂ ಮಾಡಿರಲಿಲ್ಲ ಕಣ್ರಿ. ಅದು ಎಷ್ಟು ಅಮೌಂಟು ಅಂತ ಹೇಳ್ತೀರಾ, ನಿಜವಾಗ್ಲೂ ಕಣ್ರಿ. ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೆ ಹಣದ ರಾಶಿಯನ್ನೇ ಒರೆಸಿದ್ದಾರೆ ಅಂತ ಹೇಳ್ಬೋದು ದೇವಿಪುರದ ಗ್ರಾಮಸ್ಥರು ಕಣ್ರಿ. ಈ ದೇವಿಪುರದ ಗ್ರಾಮಸ್ಥರ ಬಗ್ಗೆ ಎಷ್ಟು ಹೋಗ್ಲಿದ್ರು ನಂಗೆ ಸಾಕಾಗ್ತಾ ಇಲ್ಲ. ನಂಗೆ ಏನೇನೋ ಹೇಳ್ಬೇಕಂತ ಅನ್ಕೊತಾ ಇದ್ದೀನಿ, ಬಟ್ ಆ ಪದ ನನಗೆ ಬಾಯಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಆ ದೇವಿಪುರದ ಬಗ್ಗೆ, ಆ ಯುವಕರ ಬಗ್ಗೆ, ಆ ಗ್ರಾಮಸ್ಥರ ಬಗ್ಗೆ ನನಗೂ ಕೂಡ ಯಥೇಚ್ಛವಾದಂಥ ಒಂದು ಅಭಿಮಾನ ಬಂತು ಕಣ್ರಿ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಯಾವ್ದಾದ್ರು ನೆಕ್ಸ್ಟ್ ನಮ್ಮ ಬಸಪ್ಪ ಬಂದಾಗ ನಾನು ಕೂಡ ಬಸಪ್ಪನ ಜೊತೆ ಆ ಊರಿಗೆ ವಿಸಿಟ್ ಮಾಡ್ತೀನಿ, ಆ ಊರನ್ನ ಸಂಪೂರ್ಣವಾಗಿ ನೋಡ್ತೀನಿ ಕಣ್ರಿ. ಸೊ ಇವಾಗ ಬಸಪ್ಪನವರ ಅಮೌಂಟನ್ನು ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ, ಕೌಂಟ್ ಮಾಡ್ತಾ ಇದ್ದಾರೆ. 50,000 ಒಂದು ಕಂತೆ ಥರ ಮಾಡಿ ಇಡ್ತಿದ್ದಾರೆ. ಏಕೆಂದರೆ ಇಲ್ಲಿ ಪ್ರತಿಯೊಬ್ಬರು ಜನಗಳು ಕೂಡ ಸೇರಿದ್ದಾರೆ. ಅಮ್ಮಮ್ಮ ಈಗ 12:30ಇಂದ 1 ಗಂಟೆ ರಾತ್ರಿ ಒಳಗಡೆ ಆ ಟೈಮಿಂಗ್ಸಲ್ಲೂ ಕೂಡ ಲೆಕ್ಕ ಹಾಕ್ತಾ ಇದ್ದಾರೆ. ಏಕೆಂದರೆ 1 ರೂಪಾಯಿ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಏಕೆಂದರೆ ಯಾರ ಮೇಲೂ ಈ ಒಂದು ಅಪವಾದ ಬರಬಾರ್ದು ಅಂತೇಳಿ ಎಲ್ಲರೂ ಕೂಡ ಒಂದಷ್ಟು ಜನ, ಸುಮಾರು ಜನ ಈ ಅಮೌಂಟ್ನ ಲೆಕ್ಕ ಆಗಬೇಕಾದ್ರೂ ಕೂಡ ಕುಂತ್ಕೊಂಡಿದ್ದಾರೆ. ನಾವು ಅವ್ರನ್ನ ಸ್ವಲ್ಪನೇ ವಿಡಿಯೋ ಮಾಡಿದ್ವಿ. ಇದಾದ ನಂತರ ಲೆಕ್ಕ ಹಾಕಿದ ಮೇಲೆ ಅಂದರೆ ಮೊಕ್ರಂಬೆಗೆ ಹಾಕಿದಂಥ ದುಡ್ಡು ಕೂಡ ಅದನ್ನ ಸಪ್ರೇಟಾಗಿ ಕೌಂಟ್ ಮಾಡಿ ಕೂಡ ಅವರು ಕೊಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮತ್ತು ತಾಳ್ಮೆಯಿಂದ ನಡೆಸ್ಕೊಂಡಂತಹ ದೇವಿಪುರದ ಗ್ರಾಮಸ್ಥರು ಮತ್ತು ಯಜಮಾನರುಗಳಿಗೂ ಕೂಡ ಒಂದು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳ್ತಾ ಬನ್ನಿ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಮೊಕ್ರಂಬೆಗೆ ಎಷ್ಟು ದುಡ್ಡು ಕಲೆಕ್ಷನ್ ಆಯಿತು ಅಂತ ಒಮ್ಮೆ ನೋಡೋಣ. ಸೊ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರಿಗೆ ಕಾಣಿಕೆ ರೂಪದಲ್ಲಿ ಬಂದಂತಹ ಹಣ 1,03,610 ರೂಪಾಯಿ ಆಗಿರುತ್ತೆ. ಮೇ ಬಿ ಅವರು ವಯಸ್ಸಲ್ಲಿ ಹೇಳಿದ್ದಾರೆ, ಅದನ್ನು ನಾನು ಲೈವಾಗಿ ಹಾಕೋಣ ಅಂತ ಅಂದ್ಕೊಂಡೆ. 11,77,018 ರೂಪಾಯಿ ನಮ್ಮ ಗ್ರಾಮದಿಂದ 11,77,018 ರೂಪಾಯಿ ಕೊಡ್ತಿದ್ದು ದೇವಸ್ಥಾನದ ಅಭಿವೃದ್ಧಿಗೆ
ಎಲ್ಲ ಮಾತಾಡಿರೋ ವೀಡಿಯೋನ ನಾನು ಲೈವಾಗಿ ಹಾಕಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏಕೆಂದರೆ ಅದು ಸ್ವಲ್ಪ ವಾಯ್ಸು ಮೈಕ್ ಇಲ್ದಿರೋ ಕಾರಣ ಕ್ಲಾರಿಟಿಯಾಗಿ ಬಂದಿರಲಿಲ್ಲ. ಹಾಗಾಗಿ ನಾನು ಹಾಕೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೀನಿ. ದೇವಿಪುರ ಗ್ರಾಮದಿಂದ ಸಂಗ್ರಹ ಆದಂಥ ಹಣ 11,77,018 ರೂಪಾಯಿಗಳು ಕಣ್ರಿ. ವಾವ್ ಸೂಪರು. ಬಹಳ ಖುಷಿಯಾಗುತ್ತೆ. ನಿಮ್ಮ ಸಹಕಾರ, ಸಹಾನುಭೂತಿ ಯಾವಾಗಲೂ ಕೂಡ ಇದೇ ರೀತಿ ಇರಲಿ, ಪ್ರತಿ ವರ್ಷವೂ ಕೂಡ ಇದೇ ರೀತಿ ಇರಲಿ ಅಂತೇಳಿ ನಾವು ಕೇಳ್ಕೊತೀವಿ. ನೀವು ಕೂಡ ದೇವಸ್ಥಾನದ ಉದ್ಘಾಟನೆಗೆ ಪ್ರತಿಯೊಂದು ಮನೆಗೂ ಕೂಡ ನೀವು ನಮ್ಮ ಬಸಪ್ಪನವ್ರು ಯಾವ ರೀತಿ ನಿಮ್ಮ ಮನೆಗೂ ಬಂದರೋ ಅದೇ ರೀತಿ ನೀವೆಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ. ನೋಡ್ರಿ, ಸಾಗರದಂತೆ ಹರಿದು ಬರ್ತಾ ಇದ್ದಾರೆ ದೇವಿಪುರದ ಬಾಯ್ಸ್. ಬಹಳ ಖುಷಿಯಾಯಿತು. ಅಮ್ಮಮ್ಮ ಅಂದರೆ ಇದು 1 ರಿಂದ 2 ಗಂಟೆ ರಾತ್ರಿಯ ಸಮಯದಲ್ಲೂ ಕೂಡ ಚಳಿ ಇರುತ್ತೆ. ಅಯ್ಯೋ ಬಿಡಪ್ಪ, ಚಳಿ ಇರುತ್ತೆ, ಎಲ್ಲೋ ಒಂದು ಕಡೆ ಮುದ್ರಕೊಂಡು ಮಲ್ಕೊಂಬಿಡೋಣ, ನಮ್ಗೆ ಯಾಕೆ ಬೇಕು ಉಸುರು ಬಾರಿ ಅಂದನೆ ದೇವಿಪುರದ ಗ್ರಾಮಸ್ಥರು ನಮ್ಮ ಬಸಪ್ಪನ ಜೊತೆ ಯಾವ ರೀತಿ ನಮ್ಮ ಬಸಪ್ಪನ ಖುಷಿಯಿಂದ ವಿಜೃಂಭಣೆಯಿಂದ ಕರ್ಕೊಂಬರ್ತಿದ್ದಾರೆ ನೋಡ್ರಿ. ಬಹಳ ಖುಷಿಯಾಯಿತು ಕಣ್ರಿ. ಸಾಲಾಗಿ ಹಿರುವೆ ಗೂಡಂತೆ ಬರ್ತಾ ಇದ್ದಾರೆ. ಹಿರುವೆ ಹೇಗೆ ಹೋಗ್ತವೆ ನೋಡಿ ಸಾಲಾಗಿ, ಅದೇ ರೀತಿ ಕೂಡ ಕರ್ಕೊಂಡು ಬರ್ತಿದ್ದಾರೆ. ನೋಡಿ, ಚಳಿನೂ ಕೂಡ ಅವರು ಲೆಕ್ಕಿಸಲಿಲ್ಲ. ಚಳಿ ಆದ್ರೇನು ಬಿಡು ಭಗವಂತ ಅಲ್ವಾ, ಅಂದರೆ ನಮ್ಮ ಬಸಪ್ಪನ ಮೇಲೆ ಇರ್ತಕ್ಕಂತಹ ಅವ್ರಿಗೆ ಯಥೇಚ್ಛವಾದಂತಹ ಭಕ್ತಿ ಅದು ಕಣ್ರಿ. ಬಹಳ ಖುಷಿಯಾಗತ್ತೆ ನನಗಂತೂ ಇದನ್ನು ನೋಡ್ತಾ ಇದ್ರೆ. ಯಾರೂ ಬರಲ್ಲ ಈ ರೀತಿ. ಅಯ್ಯೋ ಬಿಡಪ್ಪ, ಬಂದಿದ್ದಾರೆ, ಏನು ನಮ್ಮ ಕೆಲಸ ಆಯಿತು, ಹೋಗಿ ಸುಮ್ಮನೆ ಮಲ್ಕೊಳ್ಳೋಣ, ನಮ್ಗೆ ಯಾಕೆ ಬೇಕು ಅನ್ನೋರೇ ಈಗಿನ ಕಾಲದಲ್ಲಿ ತುಂಬ ಜನ ಇರುವಾಗ ಬಸಪ್ಪನ ಜೊತೆ ಬಂದವ್ರನ್ನೂ ಕೂಡ ನಾವು ಸೇಫಾಗಿ ಹೋಗಿ ಅವ್ರ ಊರಿಗೆ ತಲುಪಿಸಬೇಕು ಅನ್ನೋದು ಹಿತದೃಷ್ಟಿ ಅವರಲ್ಲಿ ಇದೆಯಲ್ಲ, ಇದಕ್ಕೊಂದು ಹ್ಯಾಟ್ಸಪ್ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಕಣ್ರಿ. ಅಮ್ಮಮ್ಮನ ಚಂದು ಹೇಳ್ತಾಯಿದ್ರು, ಅವು ಕರೆಂಟು ಕೂಡ ಹೊರಟೋಯ್ತು, ಏನು ಮಾಡಬೇಕಂತನೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರು. ನೋಡಿ, ನಮಗೆ ದಾರಿಯ ದೀಪದ ಬೆಳಕಾಗಿ ದೇವಿಪುರದ ಯುವಕರು ಕೂಡ ಬರ್ತಾ ಇದ್ದಾರೆ. 1:30 ಅಂದರೆ 2 ಗಂಟೆ ಸಮಯದಲ್ಲಿ ಬಸಪ್ಪನವರು ಇಳಿದು ಅಂದರೆ ಬಸಪ್ಪಂದು ಮನೆ ಇರುತ್ತೆ, ಅಲ್ಲಿಗೂ ಕೂಡ ಬಿಟ್ಟು ಹೋಗಲಿಲ್ಲ ಕಣ್ರಿ. ಬಸಪ್ಪ ಸ್ವತಃ ಮನೆವರೆಗೂ ಕೂಡ ಆ ಯುವಕರು ಬಂದು ಬಸಪ್ಪನ ತಲುಪಿಸಿ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋವನ್ನು ತಗೊಂಡು ಹೋಗ್ತಾರೆ. ಇವರಿಗೆ ಒಳ್ಳೇದ ಮಾಡಲಿ ಬಸಪ್ಪನವರು ಅಂತ ಕೇಳ್ಕೊತೀನಿ.